ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಎಸ್ಡಿಪಿಐ ಪಕ್ಷದ ನಾಯಕರ ಹೋರಾಟಕ್ಕೆ ಸಂದ ಜಯ. ಅವೈಜ್ಞಾನಿಕ ವಿದ್ಯುತ್ ಕಂಬ ತೆರವು, ಸಾರ್ವಜನಿಕರಲ್ಲಿ ಶ್ಲಾಘನೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ನೇತಾಜಿ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಚರಂಡಿ ಮಧ್ಯದಲ್ಲಿಯೇ ವಿದ್ಯುತ್ ಕಂಬ ಸ್ಥಾಪಿಸಲಾಗಿತ್ತು. ಮಳೆ ಬಂದಾಗಲೆಲ್ಲ ಚರಂಡಿ ಭರ್ತಿಯಾಗಿದ್ದ ಸಂದರ್ಭದಲ್ಲಿ ಕರೆಂಟ್ ಗ್ರೌಂಡ್ ಆಗುವ ಆತಂಕ ಜನರಲ್ಲಿ ಕಾಡುತ್ತಿದ್ದು, ಇದನ್ನು ಮನಗಂಡ ಎಸ್ಡಿಪಿಐ ಪಕ್ಷದ ನಾಯಕರು ಈ ಅವೈಜ್ಞಾನಿಕ ವಿದ್ಯುತ್ ಕಂಬ ಕೂಡಲೇ ತೆರವುಗೊಳಿಸಲು ಭದ್ರಾವತಿ ನಗರಸಭಾ ಪೌರಾಯುಕ್ತರಿಗೆ ಮನವಿ ನೀಡಿ ಒತ್ತಾಯಿಸಲಾಗಿತ್ತು. ಈಗ ಸ್ಪಂದನೆಯ ಭಾಗವಾಗಿ ಆ ಅವೈಜ್ಞಾನಿಕ ವಿದ್ಯುತ್ ಕಂಬ ಚರಂಡಿಯಿಂದ ತೆಗೆದು ಪಕ್ಕದಲ್ಲಿ ಸ್ಥಳಾಂತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ನಾಯಕರಾದ ಗೌಸ್, ತಾಲೂಕು ಅಧ್ಯಕ್ಷರಾದ ಇಸ್ಮಾಯಿಲ್ ಖಾನ್, ಅರ್ಷದ್, ರಹಮತ್, ಇರ್ಫಾನ್ ಉಪಸ್ಥಿತರಿದ್ದರು. ಎಸ್ಡಿಪಿಐ ಜಿಲ್ಲಾ ನಾಯಕರಾದ ಮೊಹಮ್ಮದ್ ಗೌಸ್ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಭದ್ರಾವತಿ ಎಸ್ಡಿಪಿಐ ವತಿಯಿಂದ ವಾರ್ಡ್ ನಂಬರ್ 8ರ ಈ ಒಂದು ಒಳಚರಂಡಿಯ ಕಾಮಗಾರಿಯ ಸಮಯದಲ್ಲಿ ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸುವ ಬಗ್ಗೆ ನಾವು ನಗರಸಭೆಗೆ ಹಾಗೂ ಭದ್ರಾವತಿಯ ಕೆಇಬಿಯ ಪದಾಧಿಕಾರಿಗಳಿಗೂ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿಯನ್ನು ಸ್ಪಂದಿಸಿ ನಗರಸಭೆ ಪದಾಧಿಕಾರಿಗಳು ಸ್ಪಂದಿಸಿ ಮನವಿಯನ್ನು ನಾವು ಕೆಲವು ದಿನಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಈ ಬ್ರಾಂಚಿನ ಪದಾಧಿಕಾರಿಗಳು ಹಾಗೂ ನಗರ ಸಮಿತಿ ಸದಸ್ಯರು ಎಸ್ಡಿಪಿಐ ವತಿಯಿಂದ ನಾವು ಭಾಳ ದಿನಗಳಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟವನ್ನು ನಮ್ಮ ಕೆಲಸಕ್ಕೆ ಒಂದು ಸ್ಪಂದನೆ ಕೊಟ್ಟು ನಗರಸಭೆಯವರು ಹಾಗೂ ಭದ್ರಾವತಿಯ ಕೆಇಬಿಯ ಪದಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ಪಂದಿಸಿ ಈ ಕೆಲಸವನ್ನು ಒಳ್ಳೆಯ ರೀತಿಯ ಅಚ್ಚುಕಟ್ಟು ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ವಾರ್ಡಿನ ನಿವಾಸಿಗಳು ಹಾಗೂ ನಮ್ಮ ಭದ್ರಾವತಿ ಎಸ್ಡಿಪಿಐ ತಾಲೂಕು ಸಮಿತಿ ವತಿ ಹಾಗೂ ಭದ್ರಾವತಿಯ ವಾರ್ಡ್ ನಂಬರ್ 8ರ ಪದಾಧಿಕಾರಿಗಳು ನಗರಸಭೆ ಹಾಗೂ ಭದ್ರಾವತಿ ಕೆಇಬಿಯ ಪದಾಧಿಕಾರಿಗಳಿಗೆ ನಾವು ಒಳ್ಳೆಯ ಹರ್ಷವನ್ನು ವ್ಯಕ್ತಪಡಿಸಿ ನಾವು ಈ ಕೆಲಸ ಮಾಡಿಕೊಟ್ಟಿದ್ದೀವಿ. ಧನ್ಯವಾದಗಳನ್ನು. ಜಯ ಶ್ರೀ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.